ಏನು ನಮ್ಮ ಶಿಲ್ಘಟ್ಟ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ನಮ್ಮ ಎಕ್ಸ್ ಕೌನ್ಸಿಲರ್ಸು ಮುಖಂಡರುಗಳು ಎಲ್ಲನೂ ನಾವು ಇವತ್ತು ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ವಿ. ಪ್ರತಿಭಟನೆ ಅಲ್ಲ, ಒಂದು ರ್ಯಾಲಿ ಮನವಿ. ನಾವು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರ ಮುಖಾಂತರ ನಾವು ರಾಜ್ಯದಲ್ಲಿ ಏನು ಸರ್ಕಾರದಲ್ಲಿ ಒಂದು ಒಳ್ಳೆ ಆಡಳಿತ ಕೊಟ್ಟಿರೋದು, ಆಮೇಲೆ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಸ್ಥಾನಮಾನ ಕೊಟ್ಕೊಂಡು ಒಂದು ಒಳ್ಳೆ ಆಡಳಿತ ನಡೆಸಿರುವಂಥ BZ ಜಮೀರ್ ಅಹಮದ್ ಸಾಬ್ ಜಿಗೆ ಮೊದಲನೇ ಪಟ್ಟಿನಲ್ಲಿ ಕೈ ಬಿಟ್ಟಿದ್ದಾರೆ. ನಂತರ ಈಗ ಕೆಲವು ದಿನದಲ್ಲಿ ಮುಂದೆ ಒಂದು ಸಂಪುಟ ರಚನೆ ಆಗುವ ಸಂಭವ ಇದೆ. ಅದಕ್ಕೆ ನಮ್ಮ ಎಲ್ಲರೂ ಅನಿಸಿಕೆ ಆಮೇಲೆ ಎಲ್ಲರದ್ದು ಬೇಳಿಗೆ ಏನಂದರೆ BZ ಜಮೀರ್ ಅಹಮದ್ ಸಾಹೇಬರು ಮತ್ತು ಇತರರಿಗೆ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಬಾಂಧವರದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟರೆ ಕಾಂಗ್ರೆಸ್ಗೆ ಇನ್ನೂ ಬೇದಷ್ಟು ಬಲವಾಗಿ ಶಕ್ತಿ ಬರುತ್ತೆ. ಯಾಕಂದರೆ ಈಗಾಗಲೇ ನಾವೆಲ್ಲರೂ ಸಹ ಉದಾಹರಣೆ ಹಿಂದಿಂದ ಎಲೆಕ್ಷನ್ಗಳನ್ನೆಲ್ಲ ತೋರಿಸಿದ್ದೀವಿ. ಇನ್ನು ಮುಂದೆ ಅಂಥ ವ್ಯಕ್ತಿಗೆ ಇಟ್ಕೋಬೇಕಂತ ಮನವಿ ಏನಂದರೆ, ಯಾರನ್ನ ಹೋಗಲಿ ಬಡವರು ನಮ್ಮ ಕಷ್ಟ ಸುಖ ಇದೆ ಅಥವಾ ಬ್ಯಾರೇಜ್ ಇದೆ ಅಂದರೆ ಅವರು ಲೆಟ್ರ್ ಕೊಡೋದಲ್ಲ, ಸ್ವಂತ ಅವರು ಜೇಬಿನಿಂದ ಕೊಟ್ಟು ಅವರು ಕಷ್ಟಕ್ಕೆ ಭಾಗಿಯಾಗಿ ಅವ್ರ ಕಷ್ಟ ನಿಭಾಯಿಸ್ತಾ ಇರೋ ವ್ಯಕ್ತಿ. ಅದರ ಜೊತೆಯಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಶಿಲ್ಘಟ್ಟದಲ್ಲಿ ನಗರದಲ್ಲಿ ನಮಗೆ ಅಲ್ಪಸಂಖ್ಯಾತರ ಕಾಲೋನಿ. ಸರ್, ಈಗ ಅಲ್ಪಸಂಖ್ಯಾತರಲ್ಲೇ ಬೇರೆ ನಾಯಕರು ಇದ್ದಾರಲ್ವಾ, ಶಾಸಕರಾಗಿ ಗೆದ್ದಿದ್ದಾರಲ್ಲ, ಅವರು ಡೆಪ್ಯೂಟಿ CM ಆಗೋದು ಬೇಡವಾ? ಒಳ್ಳೆ ನಮ್ಗೆ ಸಂತೋಷ. ಬಟ್ ಈ ಪರಿಸ್ಥಿತಿನಲ್ಲಿ ಡೈನಾಮಿಕ್ ಲೀಡರ್ ಅಂದರೆ BZ ಜಮೀರ್ ಅಹಮದ್. ಒಳ್ಳೆ ಎಲ್ಲರೂ ಲೀಡರ್ಸೇ, ಎಲ್ಲರೂ ಯಾರು ಸ್ವಂತ ಕೈದಿಂದ 5 ಜನಕ್ಕೆ ಹಜ್ಗೆ ಕಳಿಸಿರೋದು ಉದಾಹರಣೆ ಇಲ್ಲ. ಮುಸ್ಲಿಮ್ಸ್ ಲೀಡರ್ ಇದ್ದಾರೆ, MLAs ಇದ್ದಾರೆ, ಯಾರು ಸ್ವಂತ ದುಡ್ಡಿನಲ್ಲಿ ಕಳಿಸಿರೋದು ಉದಾಹರಣೆ ನಾವು ನೋಡಲಿಲ್ಲ. ಈ ವ್ಯಕ್ತಿ ಸಾವಿರಾರು ಜನಕ್ಕೆ ಕಳಿಸ್ತಾ ಇದ್ದಾರೆ. ದೇವರು ಮನೆ ನಮ್ಮ ಬೇಡಿಕೆ ಇರುತ್ತೆ, ಮನೆಗೆ ದರ್ಶನ ಮಾಡಬೇಕಂತೇಳಿ. ಅವ್ರಿಗೆ ಎಷ್ಟು ಗುಣ, ಎಷ್ಟು ಒಳ್ಳೆ ಗುಣ, ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ಜನರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅದೇ ಒಂದು ಭಾವನೆ. ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಈ ಪರಿಸ್ಥಿತಿನಲ್ಲಿ ಪಕ್ಷಕ್ಕೆ ಉಳಿಸ್ಬೇಕು, ಜನರಿಗೆ ಉಳಿಸ್ಕೋಬೇಕಂದ್ರೆ ಡೈನಾಮಿಕ್ ಲೀಡ್ರು ನಮ್ಮ DK ಶಿವಕುಮಾರ್ ಸಾಹೇಬ್ರ ಜೊತೆ ಇವರು ಇದ್ದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪಕ್ಷ ಬೆಳೀತದೆ. ಸರ್, ಒಂದು ವೇಳೆ ನಿಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ನಿಮ್ಮ ನಿರ್ಣಯಗಳು ಯಾವ ರೀತಿ ಇರ್ತವೆ? ಇಲ್ಲ, ಆ ಥರ ನಾವು ಬೇಡಿಕೆ ಇಟ್ಟಿದ್ದೀವಿ. ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥದ್ದು ನಾವು ಕೆಲಸ ಮಾಡಲ್ಲ. ಬಟ್ ನಮ್ಗೆ ಭರವಸೆ ಇದೆ, DK ಸಾಹೇಬರು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅವ್ರು ಸ್ಥಾನಮಾನ ಕೊಡ್ತಾರೆ ಅಂತೇಳಿ, ಕೊಳ್ಳಿ ಅಂತೇಳಿ ಆಸೆ. ದಾವಣಗೆರೆ ಬೈ ಎಲೆಕ್ಷನ್ ನಡೆದಾಗ ಏನು ಕಾಂಗ್ರೆಸ್ ವಿರುದ್ಧವಾಗಿ ಮತ ಚಲಾವಣೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಆಡಿಯೋ ಲೀಕ್ ಆಗಿರುತ್ತೆ ಜಮೀರ್ ಅಹಮದ್. ಆ ಒಂದು ಕಾರಣಕ್ಕೆ ಅಲ್ಲಿ ಸಂಪುಟದ ಅರ್ಜಿಗೆ ಅವ್ರನ್ನ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೋ, ಅದಕ್ಕೂ ಇದಕ್ಕೇನಾದ್ರು ಲಿಂಕ್ ಇದೆಯಾ? ಅದು ನಮಗೆ ರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಏನೇನು ನಡೀತಾ ಇದೆ ಅದು ಅವ್ರು ಸಂಬಂಧಪಟ್ಟಿರೋದು. ಅದಕ್ಕೆ ಕೋರ್ ಕಮಿಟಿಗಳಿರುತ್ತೆ, ಅದಕ್ಕೆ ಬೇರೆ ಬೇರೆ ಇದು ಇದೆ ಕಮಿಟಿಗಳಿವೆ. ಅದು ಏನಾಗಿದೆ ಉದ್ದೇಶಪೂರ್ವವಾಗಿ ಅದು ಏನೇನೋ ಲಿಂಕ್ ಮಾಡಿ ಮಾಡ್ತಾರೆ. ಕೆಲವರು ವಿರೋಧಿಗಳಿದ್ದಾರೆ, ಮಾಡಿರ್ಬೋದು, ಅದಕ್ಕೆ ಸ್ವಲ್ಪ ತಡೆ ಆಗಿರ್ಬೋದು. ಬಟ್ ಈ ಪೊಸಿಷನ್ನಲ್ಲಿ ಈಗ ಮುಂದಿನ ದಿನದಲ್ಲಿ ಅವೆಲ್ಲ ಕೈಬಿಟ್ಟು ಅವ್ರು ಏನನ್ನ ಮಾತಾಡಿದ್ರು ಹೇಳಿದ್ರು ಅವರು ರಾಜಮಂಡ್ರಿ ನಾಯಕರು ಅವರೆಲ್ಲ ಬಗೆಹರಿಸ್ಕೊಂಡು ಅವ್ರ ಸ್ಥಾನಮಾನ ಕೊಳ್ಳೇಬೇಕು, ಪಕ್ಷ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು ನಮ್ಮ ಮಾಧ್ಯಮದವರು ಒಂದು ಮಾತು ಕೇಳಿದ್ರು ನಮ್ಮ ಅಫ್ಸರ್ ಸಾಹೇಬರಿಗೆ, ಮುಸ್ಲಿಮ್ಸಲ್ಲಿ ಇನ್ನೂ MLAಗಳು ಇದ್ದಾರಲ್ಲ ಅವ್ರಿಗೆ ಆಗಬಾರ್ದಾ ಅಂತ ಕೇಳಿದ್ರು. ಆಗಬೇಕು ಅವರು. ಬಟ್ ಜಮೀರ್ ಅಹಮದ್ಗಂತ ಇರೋ ಅಷ್ಟು ಡೈನಾಮಿಕ್ಕು ಹೀರೋ ಈಗ ನಮ್ಮ ಮುಸ್ಲಿಮ್ಸಲ್ಲೇ, ನಮ್ಮ ಮುಸ್ಲಿಂ ಸಮಾಜಕ್ಕೆ ಜಮೀರ್ ಅಹಮದ್ ಅನ್ನೋದು ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಾಗಿದೆ. ಮುಸ್ಲಿಮ್ಸಲ್ಲಿ MLAಗಳು ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಅನ್ನದಾನ ಕೊಡೋದ್ರಲ್ಲಿ, ಬಡವರಿಗೆ ಹಂಚೋದ್ರಲ್ಲೇ ಆಗ್ಬೋದು, ಬಡವರಿಗೆ ಕೊಡೋದಲ್ಲಾಗ್ಬೋದು. ಜಮೀರ್ ಅಹಮದ್ ಬಿಟ್ಟರೆ ನಮ್ಮ ಮುಸ್ಲಿಮ್ಸಲ್ಲಿ ಲೀಡರ್ ಜಮೀರ್ ಅಹಮದ್ ಬಿಟ್ಟರೆ ಇನ್ಯಾರೂ ಇಲ್ಲ. ಅಂಥದ್ರಲ್ಲಿ ಈಗ ನಮ್ಮ DK ಶಿವಕುಮಾರ್ CM ಆಗಿದ್ದಾರೆ. ಅವ್ರ ಜೊತೆಗೆ ನಮ್ಮ ಜಮೀರ್ ಅಹಮದ್ ಸಾಹೇಬರು TCM ಕೊಟ್ಟರೆ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ಇಡೀ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಇವತ್ತು ನಮ್ಮ ಮನೆಗಳು ಈಗ ನಮ್ಮ ವಸತಿ ಸಚಿವರಾಗ್ಬಿಟ್ಟು ಅವರು ಎಷ್ಟು ಮನೆಗಳು ಕೊಟ್ಟಿದ್ದಾರೆ, ಬಡವರು ಅನುಕೂಲ ಆಗಿದೆ. ಅದೇ ರೀತಿ ತಿರ್ಗಾ TCM ಕೊಡಬೇಕು, ಅದೇ ಜೊತೆಯಲ್ಲಿ ವಸತಿನೂ ಕೊಡಬೇಕು ಅಂತ ನಮ್ಮ ಮನವಿ. ನಮ್ಮ ರಾಷ್ಟ್ರೀಯ ವಿರೋಧ ಪಕ್ಷ ನಾಯಕರು ರಾಹುಲ್ ಗಾಂಧೀಜಿ ಸಾಹೇಬರದು ಹುಟ್ಟದ ಹಬ್ಬ, ಬರ್ತ್ಡೇ ಇದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಕೇಕ್ ಕಟ್ ಮಾಡ್ತೀವಿ.
ದಯವಿಟ್ಟು ತಾವೆಲ್ಲ ಮುಂದುವರೆದು ಸ್ವಾತಂತ್ರ್ಯ ಆಧಾರದಿಂದ ತಗೊಂಡು ಇವತ್ತುವರೆಗೂ ಮೈನಾರಿಟೀಸಲ್ಲಿ ಎಷ್ಟು ಲೀಡರ್ಸ್ ಆಗಿದ್ದಾರೆ ಅವರೆಲ್ಲ ಅವ್ರ ಸ್ವಂತಕ್ಕೆ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ಏಕೈಕ ವ್ಯಕ್ತಿ BZ ಜಮೀರ್ ಅಹಮದ್ ಖಾನ್ ಅವರು ಬಡವ್ರಿಗೋಸ್ಕರ ಹಂಚ್ತಾ ಇದ್ದಾರೆ ಅಂದರೆ ಇದು ದೊಡ್ಡ ವಿಷಯ. ಸರ್ಕಾರ ಆಮೇಲೆ ಹೋಗುತ್ತೆ, ಫಸ್ಟ್ ಅವರು ಬಡವ್ರ ಹತ್ರ ಬರ್ತಾ ಇದ್ದಾರೆ. ಏನಾನ ಅನಾಹುತ ಆದರೆ ಸರ್ಕಾರ ಆಮೇಲೆ ಹೋಗಿ ಅವರು ತನಿಖೆ ಮಾಡಿ 5 ಲಕ್ಷ 1 ಲಕ್ಷ ಕೊಡ್ತಾರೆ. ಬಟ್ ಜಮೀರ್ ಅಹಮದ್ ಅವರು ತಕ್ಷಣ ಹೋಗಿ ಬಡವ್ರ ಮಕ್ಕಳಿಗೆ ಏನಾನ ಹೆಚ್ಚು ಕಮ್ಮಿ ಆದರೆ 5 ಲಕ್ಷ 10 ಲಕ್ಷ 25 ಲಕ್ಷ ಅಂಥ ವ್ಯಕ್ತಿ ನಮ್ಮ ದೇಶದಲ್ಲೇ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. BZ ಗ್ರೂಪ್ ಚಿಕ್ಕಬಳ್ಳಾಪುರ ಜಿಲ್ಲಾ ಶಿಡ್ಲಘಟ್ಟ ತಾಲೂಕಿನಲ್ಲಿ BZ ಜಮೀರ್ ಅಹಮದ್ ಖಾನ್ ಸಾಬ್ರು ನಮ್ಮ ಸಮುದಾಯದ ಪ್ರಶ್ನಾತೀತ ನಾಯಕರವರು ಏನು 2023ರಲ್ಲಿ ಅಲ್ಪಸಂಖ್ಯಾತರು ಸುಮಾರು 90% ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೈಡ್ ವೋಟ್ ಮಾಡಬೇಕಾಗಿದ್ದರೆ ಅದು BZ ಜಮೀರ್ ಅಹಮದ್ ಸಾಬ್ರೆ ಅದಕ್ಕೆ ಮೂಲ ಕಾರಣ. ಇವತ್ತು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಈ ಮುಂದಿನ ಸಂಪುಟ ರಚನೆ ಏನಾಗ್ತಾ ಇದೆ ಅದರಲ್ಲಿ DCM ಸ್ಥಾನ ಕೊಟ್ಟಿಲ್ಲ ಅಂದರೆ ಮುಂದೆ ಬರುವಂಥ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಯೋಚನೆ ಮಾಡೋ ರೀತಿಯಲ್ಲಿ ಇದ್ದಾರೆ. ಬರೀ ನಮ್ಮ ಮಾಜಿ ಸಚಿವರು SS ಮಲ್ಲಿಕಾರ್ಜುನ್ ಸಾಹೇಬರು ಜಮೀರ್ ಅಹಮದ್ ಖಾನ್ ಸಾಹೇಬರು ಯಾರು ಅಂತ ಹೇಳಿದ್ದಕ್ಕೆ 6,000 ಲೀಡ್ ಬಂತು. 20,000ಕ್ಕಿಂತ ಮೇಲೆ ಇದ್ದಿದ್ದಂಥ ಲೀಡು ಜಮೀರ್ ಅಹಮದ್ ಖಾನ್ ಸಾಹೇಬರು ಯಾರು ಅಂತ ಹೇಳಿದ್ದಕ್ಕೆ 6,000ಕ್ಕೆ ಬಂತು. ಈಗೇನಾದರೂ ಜಮೀರ್ ಅಹಮದ್ ಖಾನ್ ಸಾಹೇಬರು ಮುಂದಿನ ಸಂಪುಟದಲ್ಲಿ ಇರಲಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಯೋಚನೆ ಮಾಡೋ ರೀತಿ ಇದೆ. ಮನೆ ಮಾತಾಗಿದೆ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ ಅಂತ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಅಭಿಮಾನಿಗಳು ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ದಯವಿಟ್ಟು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ 10 ಜನ ಇದ್ದಾರೆ, ಅಲ್ಪಸಂಖ್ಯಾತರ ನಾಯಕರು, ಅಲ್ಪಸಂಖ್ಯಾತರ ಶಾಸಕರಿದ್ದಾರೆ. ಬಟ್ 100 ಜನ ಇದ್ರೂ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಸಾಟಿ ಇಲ್ಲ. ಆದ್ದರಿಂದ ನಮ್ಮ ಬೇಡಿಕೆ, ಇಡೀ ರಾಜ್ಯದ ಅಲ್ಪಸಂಖ್ಯಾತರ ಬೇಡಿಕೆ, BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಮುಂದಿನ ಸಂಪುಟದಲ್ಲಿ ಈ ಸರ್ಕಾರದಲ್ಲಿ ಸಚಿವರಾಗಬೇಕು, DCM ಆಗಬೇಕಂತ ಎಲ್ಲರ ಒಂದು ಅಭಿಪ್ರಾಯ ಇದೆ. ಓಕೆ. ಸುಮಾರು ಜನಕ್ಕೆ ನಮ್ಮಂಥ ಬಡವರಿಗೆ, ಅಂದರೆ ನಾನಲ್ಲ, ಕೆಲವರು ಬಡವರಿಗೆ ಮಕ್ಕಾಗೆ ಕಳಿಸಿದ್ದಾರೆ ಹಜ್ ಮಾಡೋಕ್ಕೆ. ದೇವ್ರದ್ದು ಅದು ಮನೆ, ಆ ಒಂದು ನಮ್ಮಲ್ಲಿ ಆಸೆ ಇರುತ್ತೆ ಆ ಮನೆ ದರ್ಶನ ಮಾಡಬೇಕಂತೇಳಿ ಅಂಥವ್ರಿಗೆ ಐಡೆಂಟಿಫೈ ಮಾಡಿ ಸುಮಾರು ಜನಕ್ಕೆ ನಮ್ಮ ತಾಲೂಕಿನಲ್ಲಿ 16 ಜನಕ್ಕೆ ಮಕ್ಕಾಗೆ ಕಳಿಸ್ಬೇಕು. ಅವ್ರ ಸ್ವಂತ ದುಡ್ಡಿನಲ್ಲಿ ಹೋಗಿ ಎಲ್ಲರೂ ನೋಡಿಕೊಂಡು ಅವ್ರಿಗೆ ಏನು ನಮ್ಮದು ಫಾರ್ಮಾಲಿಟೀಸ್ ಇದೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಅನೇಕ ಜನಕ್ಕೆ ವರ್ಷ ಕಳಿಸ್ತಾ ಇದ್ದಾರೆ. ಈ ಮುಂದಿನ ವರ್ಷದಲ್ಲಿ 1000 ಜನಕ್ಕೆ ಕಳಿಸ್ತಾ ಇದ್ದಾರೆ, 1000 ಜನಕ್ಕೆ ಕಳಿಸ್ತಾ ಇದ್ದಾರೆ ಉಮ್ರಾಗೆ. ಅಂಥ ಮಹಾ ವ್ಯಕ್ತಿ ಎಲ್ಲ ಪ್ರೀತಿ ವಿಶ್ವಾಸ ತಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಅವ್ರ ಮಂತ್ರಿ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲೇ, ನಮ್ಮ ನಗರದಲ್ಲೇ 1200 ಮನೆ ಕೊಟ್ಟಿದ್ದಾರೆ, 1200 ಮನೆ ಕೊಟ್ಟಿದ್ದಾರೆ. ಬಡವರು ಜೀವನ ಮಾಡ್ತಾ ಇದ್ದಾರೆ. ಕೇವಲ 96,000 ರೂಪಾಯಿ ಕಟ್ಟಬೇಕು, ಮನೆ ಕಟ್ಟಿಕೊಡ್ತಾ ಇದ್ದಾರೆ. ಇನ್ನು ಕೆಲವು ಯೋಜನೆಗಳು ಎಲ್ಲನೂ ಅವರು ತಲೆನಲ್ಲಿದೆ, ಬಡವರು ಕೈ ಹಿಡಿಬೇಕು ಅಂಥೇಳಿ. ಇಂಥ ವ್ಯಕ್ತಿಗೆ ಸರ್ಕಾರದಲ್ಲಿ ತಗೊಳ್ಳಿ ಅಂಥೇಳಿ ನಮ್ಮದೆಲ್ಲ ಆಸೆ ಪ್ರಸ್ತಾಪ ಇದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಬರುತ್ತೆ. ಉದಾಹರಣೆ, ನಿನ್ನೆ ಬಂದಿದ್ದು ಚುನಾವಣೆಯಲ್ಲಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ DK ಸಾಹೇಬರು ಏನು ಅವ್ರ ಶಕ್ತಿ ತೋರಿಸಿದ್ದಾರೆ. ಶಕ್ತಿ ಬರಬೇಕಾಗಿದ್ದು 4ಕ್ಕೆ 5 ಜನ MLCಗೆ ಮತಗಳು ಹಾಕ್ಸ್ಕೊಂಡು 5 ಜನಕ್ಕೆ ಪ್ರತಿನಿಧಿ ಅವರು ಗೆಲ್ಸ್ಕೊಂಡಿದ್ದಾರೆ. ಅವರು ಒಂದು ಡೈನಾಮಿಕ್ ಶಕ್ತಿ ಅವರು DK ಶಿವಕುಮಾರ್ ಸಾಹೇಬರು. ಅಂಥ ವ್ಯಕ್ತಿ ಜೊತೆ ನಮ್ಮ ಜಮೀರ್ ಸಾಹೇಬರು ಇದ್ದರೆ ಎಲ್ಲ ಬಡವರಿಗೆ ಉಪಯೋಗ ಆಗುತ್ತೆ, ಪಕ್ಷಕ್ಕೆ ಬಲವಾಗಿ ಶಕ್ತಿ ಕೊಡ್ತಾರೆ. ನಮ್ಮ CM ಸಾಹೇಬರು ನಮ್ಮ ಮುಸ್ಲಿಂ ಬಾಂಧವರಿಗೆ ಯಾರು ನೋಡಿದ್ರು ಬ್ರದರ್ ಅಂತ ಕರೀತಾರೆ. ಮುಸ್ಲಿಮ್ಸ್ಗೆ ಭಾಳ ಅಟ್ಯಾಚ್ಮೆಂಟ್ ಇದೆ. ಅವರು ಇತಿಹಾಸ, ಅವರು ಇಂಡಿಪೆಂಡೆಂಟ್ ಗೆದ್ದಿದ್ದ ಟೈಮ್ನಲ್ಲಿನೂ ಸಹ ಅವರು ಪಕ್ಷಕ್ಕೆ ಸೇರೋಕ್ಕೆ ಅಜೀಜ್ ಸೇಠ್ನವ್ರ ಹತ್ರ ಸಂಪರ್ಕ ಇಟ್ಕೊಂಡು ಯಾವ ರೀತಿ ವಿಶ್ವಾಸ ಪಡಿಸ್ಕೊಂಡು ಅವರು ಪಕ್ಷಕ್ಕೆ ಒಂದು ಶಕ್ತಿ ಕೊಟ್ಕೊಂಡು ಕಾಂಗ್ರೆಸ್ಗೆ ಉಳಿಸ್ಕೊಂಡು ಬಂದಿದ್ದಾರೆ. ಆ ವ್ಯಕ್ತಿನೂ ಅವರು CM ಸಾಹೇಬರೂ ಸಹ ಇಂಥ ವ್ಯಕ್ತಿಗೆ ಐಡೆಂಟಿಫೈ ಮಾಡಿ ನಮಗೆ ಸಹಕಾರ ಮಾಡುತ್ತಾರಂತೇಳಿ ಒಂದು ಆಸೆ ಇದೆ, ಭರವಸೆನೇ ಇದೆ. ದಯವಿಟ್ಟು ನಿಮ್ಮ ಮುಖಾಂತರ ನಾನು ರಾಜ್ಯ ಮಟ್ಟದಲ್ಲಿ ಈ
ನಮ್ಮ ಬೇಳಿಗೆ ಅವನು ಹೋಗುತ್ತೆ ಅಂತೇಳಿ ನಾನು ಭರವಸೆ ಇಟ್ಕೊಂಡು